ನಾನು ನಿಮ್ಮ ಆಪತ್ ಸಹಾಯ ಫೌಂಡೇಶನ್ ತಂಡದಿಂದ ಆನ್ಲೈನ್ ಶಿಕ್ಷಣ ಕಾರ್ಯಕ್ರಮ ಈ ಸಾಧ್ಯ ಶುರು ಮಾಡೋಣ ಇವಾಗ. ಅದೇ ಶುರು ಮಾಡೋಕ್ಕಿಂತ ಮುಂಚೆ ನೀವು ನಿಮ್ಮ ಪುಸ್ತಕ ಲೇಖನ ಎಲ್ಲ ಎಲ್ಲ ಇಟ್ಕೊಂಡಿದ್ದೀರಾ ಅಲ್ವಾ? ಶುರು ಮಾಡೋಣ. ಇವತ್ತು ನಾನು ಪಾಠ ಹೇಳ್ಕೊಡ್ತಾ ಇರೋದು 2ನೇ ತರಗತಿಯ ಪುಟಾಣಿ ಮಕ್ಕಳಿಗೆ. ಪಾಠದ ಹೆಸರು ಚಂದದೂರು ನನ್ನೂರು. ಈಗ ನಿಮ್ಮ ಊರು, ಈಗ ನೀವು ಯಾವ ಊರಲ್ಲಿದ್ದೀರಾ, ನಿಮ್ಮ ಊರ ಹೆಸರನ್ನ ನೀವು ಪುಸ್ತಕದಲ್ಲಿ ಬರ್ಕೊಳ್ಳಿ ಇವಾಗ. ಈಗ ನಾನು ಈ ಪಾಠದಲ್ಲಿ ಕೆಲವೊಂದು ಪ್ರಶ್ನೆಗಳು ಕೇಳ್ತೀನಿ ನಿಮ್ಗೆ, ಆಯ್ತಾ? ಆ ಪ್ರಶ್ನೆಗಳಿಗೆ ಉತ್ತರ ಕೊಡ್ಬೇಕು ನೀವು. ಈಗ ಮೊದಲನೆಯ ಪ್ರಶ್ನೆ ಏನು ಅಂದ್ರೆ, ಇದು ನಿಮ್ಮ ಊರಿನ ಬಗ್ಗೆ, ನಿಮ್ಮ ಊರಲ್ಲಿರೋ ಸ್ಥಳ, ನಿಮ್ಮ ಊರಲ್ಲಿ ನದಿ, ಕೆರೆ, ಗಿಡ, ಮರ, ಕಾಡು ಇದೆಲ್ಲ ಇರುತ್ತೆ ಅಲ್ವಾ? ಇದ್ರ ಬಗ್ಗೆ ಪ್ರಶ್ನೆ, ಆಯ್ತಾ? ಮೊದಲನೆಯ ಪ್ರಶ್ನೆ ಏನು? ನಾನು ಯಾರು? ನಾನು ಅಗಲವಾಗಿ ಆಳವಾಗಿ ಇದ್ದೇನೆ. ನನ್ನನ್ನು ಬಟ್ಟೆ ಒಗೆಯಲು, ವಾಹನ ತೊಳೆಯಲು, ದನಕರುಗಳ ಮೈ ತೊಳೆಯಲು, ಬೇಸಾಯಕ್ಕೆ ಮತ್ತು ನಾನಾ ಕೆಲಸಗಳಿಗೆ ಉಪಯೋಗಿಸುತ್ತಾರೆ. ಅಂದ್ರೆ ನಾನು ಅಗಲವಾಗಿದ್ದೇನೆ, ನಾನು ತುಂಬಾ ಅಗಲವಾಗಿದ್ದೇನೆ. ನಾನು ಆಳವಾಗಿಯೂ ಇದ್ದೇನೆ, ತುಂಬಾ ಅಗಲವಾಗಿ ಆಳವಾಗಿ ಇದ್ದೇನೆ. ನನ್ನನ್ನು ಬಟ್ಟೆ ಒಗೆಯಲು ಉಪಯೋಗಿಸುತ್ತಾರೆ, ನನ್ನಲ್ಲಿ ಬಟ್ಟೆ ಒಗೆಯುತ್ತಾರೆ, ಆಯ್ತಾ? ವಾಹನ ತೊಳೆಯುತ್ತಾರೆ, ದನ ಕರುಗಳು ಬಂದು ಅಲ್ಲಿ ನೀರು ಕುಡಿತಾರೆ, ದನ ಕರುಗಳೆಲ್ಲ. ಬೇಸಾಯಕ್ಕೆ ಮತ್ತು ನಾನಾ ಕೆಲಸಗಳಿಗೆ, ಬೇಸಾಯಕ್ಕೆ ಕೂಡ ಉಪಯೋಗಿಸ್ತಾರೆ, ಮತ್ತೆ ಹಲವಾರು ಕೆಲಸಗಳಿಗೆ ಉಪಯೋಗಿಸ್ತಾರೆ. ನಾನು ಯಾರು ಹೇಳಿ ನೋಡೋಣ. ಇದು ನೋಡಿ, ಯಾರು ನಾನು? ನಾನು ಕೆರೆ. ನಾನು ಯಾರು? ಕೆರೆ. ನಾನು ಕೆರೆ, ಆಯ್ತಾ? ಇದು ಮೊದಲನೇ ಪ್ರಶ್ನೆ. ಇವಾಗ 2ನೇ ಪ್ರಶ್ನೆಗೆ ಹೋಗೋಣ. ಈಗ 2ನೇ ಪ್ರಶ್ನೆಗೆ ಹೋಗೋಕ್ಕಿಂತ ಮುಂಚೆ ನಾನು ನಿಮ್ಗೊಂದು ಸಣ್ಣ ಕೆಲಸ ಕೊಡ್ತೀನಿ. ಆ ಕೆಲಸ ಏನಪ್ಪಾ ಅಂದ್ರೆ, ನಿಮ್ ಊರಿನಲ್ಲಿ ಕೆರೆ ಇದೆಯೋ ಇಲ್ಲವೋ ನೀವು ತಿಳ್ಕೊಬೇಕು. ತಿಳ್ಕೊಂಡಾದ್ಮೇಲೆ ಆ ಕೆರೆ ಹೆಸರೇನು, ಆ ಕೆರೆ ಸ್ವಚ್ಛವಾಗಿದೆಯೋ ಇಲ್ವೋ, ಆ ಕೆರೆ ಸ್ವಚ್ಛವಾಗಿಲ್ಲ ಅಂದ್ರೆ ಹೆಂಗೆ ಸ್ವಚ್ಛ ಮಾಡ್ಬೋದು, ಇದನ್ನೆಲ್ಲ ತಿಳ್ಕೊಬೇಕು ನೀವು, ಆಯ್ತಾ? ಇವಾಗ 2ನೇ ಪ್ರಶ್ನೆಗೆ ಹೋಗೋಣ. ಗುಡ್, ರೆಡಿನಾ? 2ನೇ ಪ್ರಶ್ನೆ ಏನಪ್ಪಾ ಅಂದ್ರೆ, ನನ್ನ ಬಣ್ಣ ಹಸಿರು, ಅದಕ್ಕೆ ಹಸಿರು ಬಣ್ಣ ಅಂತ. ಅಂದ್ರೆ ಇದು ಅಲ್ವಾ ಹಸಿರು ಬಣ್ಣ, ಅದ್ರದ್ದು ಬಣ್ಣ ಕೂಡ ಇದೇ ಬಣ್ಣ, ಹಸಿರು ಬಣ್ಣ. ಅನೇಕ ರೀತಿಯ ಮರ ಗಿಡಗಳು, ಪ್ರಾಣಿ ಪಕ್ಷಿಗಳು ನನ್ನಲ್ಲಿವೆ. ತಂಪಾದ ಗಾಳಿಯನ್ನು ನಾನು ಕೊಡುತ್ತೇನೆ. ಬಣ್ಣ ಹಸಿರು, ಅನೇಕ ರೀತಿಯ ಮರ ಗಿಡಗಳು, ಪ್ರಾಣಿ ಪಕ್ಷಿಗಳು ಇದೆ, ತಂಪಾದ ಗಾಳಿನೂ ಕೊಡುತ್ತೆ. ಯಾರು? ನಾನು ಕಾಡು. ಹೇಳಿ ನನ್ನ ಜೊತೆ, ನಾನು ಕಾಡು. ಬರೆಯೋಣ, ಕಾಡು. ಈಗ ನಿಮ್ಗೆ ಇನ್ನೊಂದು ಸಣ್ಣ ಕೆಲಸ. ಆ ಕೆಲಸ ಏನಪ್ಪಾ ಅಂದ್ರೆ, ನಿಮ್ ಊರಿನಲ್ಲಿ ಕಾಡಿದೆಯೋ ಇಲ್ವೋ ನೀವು ಮೊದಲನೇದಾಗಿ ಅದನ್ನ ತಿಳ್ಕೊಳ್ಳಿ. ಇವಾಗ ಇದ್ರೆ ಆ ಕಾಡಿನ ಹೆಸರೇನು, ಆ ಕಾಡು ಎಷ್ಟು ದೊಡ್ಡದು, ಒಂದು ಚಿಕ್ಕ ಕಾಡಿರುತ್ತೆ, ದೊಡ್ಡ ಕಾಡಿರುತ್ತೆ, ನೀವು ತಿಳ್ಕೊಳ್ಳಿ ನಿಮ್ಮ ಕಾಡು ಎಷ್ಟು ದೊಡ್ಡದು ಅಂತ. ಆಮೇಲೆ ತಿಳ್ಕೊಂಡಾದ್ಮೇಲೆ ಆ ಕಾಡಿನಲ್ಲಿ ಯಾವ ಯಾವ ಪ್ರಾಣಿಗಳಿದೆ, ಯಾವ ಪ್ರಾಣಿ ಪಕ್ಷಿ ಎಲ್ಲ ಇದೆ ಎಲ್ಲ ತಿಳ್ಕೊಳ್ಳಿ, ಆಯ್ತಾ? ಈಗ ನಾವು 3ನೇ ಪ್ರಶ್ನೆಗೆ ಹೋಗೋಣ. ರೆಡಿ ಇದ್ದೀರಾ ಎಲ್ಲರೂ? ಎಲ್ಲ ಬರ್ಕೊಂತಾ ಇದ್ದೀರಾ ಅಲ್ವಾ? 3ನೇ ಪ್ರಶ್ನೆಗೆ ಹೋಗೋಣ ಇವಾಗ. 3ನೇ ಪ್ರಶ್ನೆ ಏನಪ್ಪಾ ಅಂದ್ರೆ, ಎಲ್ಲೆಲ್ಲೂ ನೀರಿನ ರಾಶಿ, ಆದರೆ ಉಪ್ಪು ನೀರು ನನ್ನದು. ನನ್ನ ತೀರದಲ್ಲಿ ಮರಳಿನ ರಾಶಿಯೇ ಇದೆ. ಹಡಗುಗಳು ನನ್ನ ಮೇಲೆ ಚಲಿಸುತ್ತವೆ, ಮೀನುಗಾರರು ಮೀನು ಹಿಡಿಯುತ್ತಾರೆ. ನಾನು ಯಾರು? ಅಂದ್ರೆ ಎಲ್ಲೆಲ್ಲೂ ನೀರಿನ ರಾಶಿ, ಎಲ್ಲೆಲ್ಲೂ ನೀರಿನ ಅಲೆಗಳು, ಆದ್ರೆ ಈ ನೀರನ್ನ ನೀವು ಬಾಯಲ್ಲಿ ಇಟ್ಕೊಂಡ್ರೆ ಉಪ್ಪು ನೀರು
ಅಲೆಗಳಿದೆ, ಅಲೆಗಳ ತೀರದಲ್ಲಿ ಮರಳಿನ ರಾಶಿಯೇ ಇದೆ. ಈಗ ಇದರಲ್ಲಿ ಮೀನುಗಾರನು ಕೂಡ ಮೀನು ಹಿಡಿಯುತ್ತಾನೆ. ಯಾರು? ಹಡಗುಗಳು ಇರುತ್ತದೆ. ಯಾರ್ಯಾರಿಗೆ ಹಡಗುಗಳು ಒಳಗಡೆ ಹೋಗಕ್ ಇಷ್ಟ? ನನ್ಗಂತೂ ಇಷ್ಟ. ಯಾರ್ಯಾರಿಗೆ ಇಷ್ಟ ಕೈ ಎತ್ತಿ. ನಾನು ಯಾರು? ನಾನು ಸಮುದ್ರ. ನಾನು ಸಮುದ್ರ. ಆಯ್ತಾ? ಈಗ 4ನೇ ಪ್ರಶ್ನೆಗೆ ಹೋಗೋಕ್ಕಿಂತ ಮುಂಚೆ ನಿಮ್ಮೂರಲ್ಲಿ ಸಮುದ್ರ ಇದೆಯಾ ತಿಳ್ಕೊಳ್ಳಿಲ್ಲ. ಈಗ 4ನೇ ಪ್ರಶ್ನೆಗೆ ಹೋಗೋಣ. 4ನೇ ಪ್ರಶ್ನೆ ಏನಪ್ಪಾ ಅಂದ್ರೆ, ನಾನು ಎತ್ತರವಾಗಿರುವೆ, ಕೆಲವೊಮ್ಮೆ ಕಲ್ಲು ಬಂಡೆಗಳು ನನ್ನಲ್ಲಿರುತ್ತವೆ, ನನ್ನ ಮೇಲೆ ಮರಗಿಡಗಳು ಬೆಳೆಯುತ್ತವೆ. ನಾನು ಎತ್ತರವಾಗಿರುವೆ, ತುಂಬಾ ಎತ್ತರ ಇದೆಯಂತೆ, ತುಂಬಾ ಎತ್ತರ. ಕೆಲವೊಮ್ಮೆ ಕಲ್ಲು ಬಂಡೆಗಳು ನನ್ನಲ್ಲಿರುತ್ತವೆ, ಕೆಲವೊಮ್ಮೆ ಕಲ್ಲು ಬಂಡೆಗಳು ನನ್ನಲ್ಲಿರುತ್ತವೆ, ನನ್ನ ಮೇಲೆ ಮರಗಿಡಗಳು ಬೆಳೆಯುತ್ತವೆ. ನಾನು ಯಾರು? ಬೆಟ್ಟ. ಬರೆಯೋಣ? ಬರ್ಕೋತಾ ಇದ್ದೀರಾ ಅಲ್ವಾ? ಬೆಟ್ಟ. ಈಗ 5ನೇ ಪ್ರಶ್ನೆಗೆ ಹೋಗೋಕ್ಕಿಂತ ಮುಂಚೆ ನಿಮ್ಗೊಂದು ಸಣ್ಣ ಕೆಲಸ ಕೊಡ್ತೀನಿ. ಆ ಕೆಲಸ ಏನಪ್ಪಾ ಅಂದ್ರೆ, ನಿಮ್ ಊರಿನಲ್ಲಿ ಬೆಟ್ಟ ಗುಡ್ಡ ಇದೆಯಾ ತಿಳ್ಕೊಳ್ಳಿ. ಬೆಟ್ಟ ಗುಡ್ಡ ಇದ್ರೆ ಅದರ ಹೆಸರೇನು ಒಂದ್ ಕಡೆ ಬರ್ಕೊಳ್ಳಿ. ಆಮೇಲೆ ಅದು ಎಷ್ಟು ದೊಡ್ಡದಿದೆ, ಅದರಲ್ಲಿ ಏನೇನ್ ಪ್ರಾಣಿಗಳು ಪಕ್ಷಿಗಳು ನಿಮ್ಗೆ ಕಾಣಿಸುತ್ತೆ, ಎಷ್ಟು ತರಹದ ಗಿಡಗಳು ನಿಮ್ಗೆ ಕಾಣಿಸುತ್ತೆ, ಅದನ್ನೆಲ್ಲ ಬರ್ಕೋಬೇಕು. ಈಗ 5ನೇ ಪ್ರಶ್ನೆಗೆ ಹೋಗೋಣ. 5ನೇ ಪ್ರಶ್ನೆ ಏನು ಅಂದ್ರೆ, ಝುಳು ಝುಳು ಎಂದು ನಾನು ಹರಿಯುವೆ, ಕುಡಿಯಲು ಮತ್ತು ಇತರ ಕೆಲಸಗಳಿಗೆ ನಾನು ಬೇಕು, ಹಲವು ಸಸ್ಯಗಳು ನನ್ನಲ್ಲಿ ಬೆಳೆಯುತ್ತವೆ, ಹಲವಾರು ಪ್ರಾಣಿಗಳು ನನ್ನಲ್ಲಿ ವಾಸಿಸುತ್ತವೆ, ನಾನು ಯಾರು? ಇದು ಝುಳು 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 ಎಂದು ಹರಿತಾ ಇದೆ. ಇದನ್ನ, ಈ ನೀರನ್ನ ನಾವು ಕುಡಿಯೋಕೆ ಉಪಯೋಗಿಸ್ತೀವಿ. ಬರೀ ನಾವೇ ಅಲ್ಲ, ಪ್ರಾಣಿ ಪಕ್ಷಿಗಳು ಉಪಯೋಗಿಸ್ತವೆ. ಬರೀ ಕುಡಿಯೋದಲ್ಲ, ಕೆಲವೊಂದು ಪ್ರಾಣಿಗಳು ನೀರಲ್ಲೇ ಇರುತ್ತೆ. ಅದು ಅಲ್ಲದೆ ಪ್ರಾಣಿಗಳು ಅಲ್ಲದೆ ಕೆಲವೊಂದು ಸಸ್ಯಗಳು ಇರುತ್ತದೆ. ನಾನು ಯಾರು? ನಾನು ನದಿ. ನಾನು ನದಿ. 5 ಪ್ರಶ್ನೆಗಳು ಆಯ್ತು. ಆದ್ರೆ ನೀವು ಇವಾಗ ಮುಖ್ಯವಾದ ವ್ಯತ್ಯಾಸ ತಿಳ್ಕೊಳ್ಳೇಬೇಕು. ಕೆರೆ, ಸಮುದ್ರ ಮತ್ತೆ ನದಿ, ಈ ಮೂರಲ್ಲಿರೋ ವ್ಯತ್ಯಾಸ ನೀವು ತಿಳ್ಕೊಳ್ಳೇಬೇಕು. ಆಯ್ತಾ? ಕೆರೆ ಅಂದ್ರೆ ನೀರು ಹರಿಯುವುದಿಲ್ಲ, ನೀರು ನಿಂತಿರುತ್ತೆ. ಹೀಗೆ ಕೆರೆ ನೀರು ಹಿಂಗೆ ನಿಂತಿರುತ್ತೆ. ಆದ್ರೆ ಸಮುದ್ರದ ನೀರು ಅಲೆಗಳು, ಸಮುದ್ರದಲ್ಲಿ ಅಲೆಗಳು, ರಭಸವಾದ ಅಲೆಗಳು. ನದಿಯಲ್ಲಿ ಅಲೆಗಳಿಲ್ಲ, ಆದ್ರೆ ನೀರು ಕೂಡ ನಿಂತಿರಲ್ಲ, ನೀರು ಹರಿತಾ ಇರುತ್ತೆ. ಈಗ ಕೆರೆ, ಸಮುದ್ರ ಮತ್ತೆ ನದಿ ಮಧ್ಯೆ ವ್ಯತ್ಯಾಸ ಗೊತ್ತಾಯ್ತು ಅಂತ ಅನ್ಕೊಂಡಿದೀನಿ. ಗೊತ್ತಾಯ್ತಲ್ವಾ? ವೆರಿ ಗುಡ್. ಈಗ ಪಾಠ ಮುಗಿಸೋಕ್ಕಿಂತ ಮುಂಚೆ ನಿಮ್ಗೊಂದು ಸಣ್ಣ ಪದ್ಯ ಹೇಳ್ಕೊಡ್ತೀನಿ. ನನ್ ಒಂದು ಲೈನ್ ಆದ್ಮೇಲೆ ನೀವು ಹೇಳ್ತೀರಾ. ಶುರು ಮಾಡೋಣ? ಓಕೆ. ಬನ್ನಿರಣ್ಣ ಬನ್ನಿರಕ್ಕ, ಊರ ನೋಡ ಬರುವೆವು, ಸುತ್ತಮುತ್ತ ಇರುವುದನ್ನು ಹೇಳಿ ಜೋರಾಗಿ, ನೋಡಿ ಕೇಳಿ ತಿಳಿವೆವು, ಬೆಟ್ಟ ಗುಡ್ಡ ಕಾಡು ಮೇಡು ನಮ್ಮ ಸುತ್ತ ಇರುವವು, ಮರ ಗಿಡ ಪ್ರಾಣಿ ಪಕ್ಷಿ ಅದರಲ್ಲಿವೆ ಬಲ್ಲೆವು, ಕೆರೆ ಕುಂಟೆ ನದಿಗಳು ನಮ್ಮ ಸುತ್ತ ಇರುವವು, ಸಮುದ್ರವೇ ಹಿಡಿ ಅಣ್ಣ ತಿಳಿಯಬೇಕು ಎಲ್ಲರೂ. ಹಾ ಮಕ್ಕಳೇ, ಈಗ ಪಾಠ ಆದಮೇಲೆ ನಾವು ಕೆಲವೊಂದು ಆಟಗಳನ್ನ ಆಡೋಣ, ಆಯಿತಾ? ಈಗ ಮೊದಲನೇ ಆಟ ಏನಪ್ಪ ಅಂದರೆ, ಇಲ್ಲಿ ಕಾಣಿಸ್ತಿರುವ ಪೆಟ್ಟಿಗೆ ಅಕ್ಷರ ಬಂಧ ಅಂತ. ಈ ಕೆಳಗಿರುವ ಅಕ್ಷರ ಬಂಧದಲ್ಲಿ
ನಿಮ್ಮ ಸುತ್ತಮುತ್ತಲೂ ಕಂಡುಬರುವ ಒಂದಷ್ಟು ವಸ್ತುಗಳು ಇದೆ. ಅವುಗಳನ್ನು ಗುರುತಿಸಿ ನೀವು ಇಲ್ಲಿ ಬರಿಬೇಕು. ಮೊದಲನೆಯ ಉದಾಹರಣೆ ಸಮುದ್ರ. ಎರಡನೆಯ ಉದಾಹರಣೆ ಮರ. ಏನು ಹೇಳಿ? ಮರ. ಮೂರನೆಯ ಉದಾಹರಣೆ ಗಿಡ. ನಾಲ್ಕನೆಯ ಉದಾಹರಣೆ ಬೆಟ್ಟ. ಐದನೆಯ ಉದಾಹರಣೆ ಗುಡ್ಡ. ಮತ್ತೆ ಆರನೆಯ ಉದಾಹರಣೆ ನದಿ. ಹೀಗೆ ನಿಮಗೆ ಇನ್ನೊಂದಷ್ಟು ಉದಾಹರಣೆ ಸಿಕ್ಕಿದ್ರೆ ಅದನ್ನ ಬರ್ಕೊಳ್ಳಿ, ಆಯ್ತಾ? ಎರಡನೇ ಆಟದಲ್ಲಿ ನೀವೇನು ಮಾಡಬೇಕು ಅಂದರೆ, ನಾನು ಕೆಲವೊಂದು ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತೀನಿ, ನೀವು ಉತ್ತರ ಕೊಡ್ತಾ ಹೋಗಬೇಕು, ಆಯಿತಾ? ಮೊದಲನೇ ಪ್ರಶ್ನೆ ಏನಪ್ಪ ಅಂದರೆ, ನಿಮ್ಮೂರಿನ ಹೆಸರೇನು? ನಿಮ್ಮೂರಿನ ಹೆಸರನ್ನು ಇಲ್ಲಿ ಬರೆಯಿರಿ. ಈಗ ನಿಮ್ಮ ಊರು ಯಾವ ಹೋಬಳಿಗೆ ಸೇರಿದೆ ಎಂಬುದನ್ನು ಇಲ್ಲಿ ಬರೆಯಿರಿ. ನಿಮಗೆ ಗೊತ್ತಿಲ್ಲ ಅಂದರೆ ಪರವಾಗಿಲ್ಲ, ನಿಮ್ಮ ಮನೆಯಲ್ಲಿ ಹಿರಿಯರನ್ನ ಕೇಳಿಬಿಟ್ಟು ಬರೀರಿ. ಮೂರನೇ ಪ್ರಶ್ನೆ ಏನಪ್ಪ ಅಂದರೆ, ನಿಮ್ಮ ಊರು ಯಾವ ತಾಲೂಕಿಗೆ ಸೇರಿದೆ? ಅದನ್ನು ಕೂಡ ಇಲ್ಲಿ ಬರೆಯಿರಿ. ಉದಾಹರಣೆಗೆ, ಸಿಂಚನ ತನ್ನ ಊರಿನ ಪರಿಚಯ ಹೀಗೆ ಮಾಡಿಕೊಳ್ಳುತ್ತಾಳೆ: ತನ್ನ ತಾಲೂಕು ಹೊಸಕೋಟೆ ತಾಲೂಕು, ತನ್ನ ಹೋಬಳಿ ನಂದಗುಡಿ, ತನ್ನ ಊರು ತಾವರೆಕೆರೆ. ಹಾಗೆಯೇ ನೀವು ಇದನ್ನು ಇಲ್ಲಿ ಬರೀರಿ. ಬರೆದಾದ ನಂತರ ಅದನ್ನು ಇಲ್ಲಿ ತುಂಬೋಣ. ಊರು ಊರು ನನ್ನ ಊರು, ಯಾವ ಊರು ನಿನ್ನ ಊರು? ನನ್ನ ಊರು ಡ್ಯಾಶ್. ಹೋಬಳಿ ಹೋಬಳಿ ನನ್ನ ಹೋಬಳಿ, ಯಾವ ಹೋಬಳಿ ನಿನ್ನ ಹೋಬಳಿ? ನನ್ನ ಹೋಬಳಿ ಡ್ಯಾಶ್. ಈಗ ಮೂರನೇ ಆಟ ತುಂಬ ಸುಲಭವಾದ ಆಟ. ಈ ಆಟ ಏನಪ್ಪ ಅಂದರೆ, ಇಲ್ಲಿ ಕೆಲವೊಂದಷ್ಟು ಚಿತ್ರಗಳಿದೆ. ಈ ಚಿತ್ರಗಳನ್ನು ಗಮನಿಸಿ ಅದರ ಹೆಸರುಗಳನ್ನು ನೀವು ಇಲ್ಲಿ ಬರಿಬೇಕು ಅಷ್ಟೆ. ಉದಾಹರಣೆಗೆ ಇದೇನು ಹೇಳಿ? ಅಣೆಕಟ್ಟು. ಇದೇನು ಹೇಳಿ? ಬೆಟ್ಟ. ಇದು ನದಿ. ಇದು ಕಾಡು. ಕರೆಕ್ಟ್. ಮತ್ತೆ ಇದು ಸಮುದ್ರ. ಮತ್ತೆ ಇದು ತೋಟ. ಈಗ ಕೊನೆಯದೊಂದು ಆಟ ಆಡೋಣ. ಈ ಆಟ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಆಟ. ಈ ಆಟದಲ್ಲಿ ನಾವು ಚುಕ್ಕಿ ಸೇರಿಸಬೇಕು ಮತ್ತು ಬಣ್ಣ ತುಂಬಬೇಕು. ಉದಾಹರಣೆಗೆ ನಾನಿಲ್ಲಿ ಬಣ್ಣ ತುಂಬಿದ್ದೀನಿ ನೋಡಿ. ಹೀಗೆ ನೀವು ನಿಮ್ಮ ಆಲೋಚನೆಗಳನ್ನು ಉಪಯೋಗಿಸಿ ಬಣ್ಣ ತುಂಬಬಹುದು.